ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಲೋಕ ಮಹಾಸಂಗ್ರಾಮದ ಮಹಾ ತೀರ್ಪಿನ ಅಪ್ಡೇಟ್ಸ್ನೊಂದಿಗೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಗ್ಲೋಬಲ್ ಸ್ಟುಡಿಯೋದಿಂದ ನನ್ನ ಕಲೀಗ ರಂಜಿತ್ ಶಿರ್ಯಾರ್ ಜಾಯಿನ್ ಆಗಿದ್ದಾರೆ. ಹಾಗೆ ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ ಮೂವರ ವಿರುದ್ಧ ನಡೀತಾ ಇರುವ ತನಿಖೆಯ ಅಪ್ಡೇಟ್ಸ್ನೊಂದಿಗೆ ಸಿಐಡಿ ಕಚೇರಿ ಬಳಿಯಿಂದ ನನ್ನ ಕಲೀಗ ನಿಕೇಶ್ ಖೋಟಾರಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಗಮನಿಸೋಣ ಬೆಂಗಳೂರಿನಲ್ಲಿ ಮಳೆ ತಂದ ಅವಾಂತರದ ಸುದ್ದಿಯನ್ನ. ನಿನ್ನೆ ಸಂಜೆ ಸುರಿದ ರಕ್ಕಸ ಮಳೆಗೆ ಬೆಂಗಳೂರಿನಲ್ಲಿ ಅವಾಂತರಗಳ ಸರಮಾಲೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ವಿವಿಧೆಡೆ ನಿನ್ನೆ ಮಳೆ ಆಗಿದೆ. ಮಳೆಯಿಂದಾಗಿ ಅಪಾರ ಪ್ರಮಾಣದ ಹಾನಿ ಸೃಷ್ಟಿಯಾಗಿದೆ. ಮರಗಳು ಧರೆಗೆ ಉರುಳಿದೆ, ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿದೆ, ರಸ್ತೆಗಳು ಜಲಾವೃತವಾಗಿದೆ. ಬಾಗಲಕೋಟೆಯಲ್ಲಿ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳ. ರೈತರ ಮುಖದಲ್ಲಿ ಮಂದಹಾಸ. ಆದರೆ ಜನವಸತಿ ಪ್ರದೇಶಕ್ಕೂ ಕೂಡ ನೀರು ನುಗ್ಗಿರೋದ್ರಿಂದ, ರಸ್ತೆಗಳು ಜಲಾವೃತವಾಗಿರೋದ್ರಿಂದ ವಾಹನ ಸವಾರರು ಪರದಾಡ್ತಿದ್ದಾರೆ. ಹಾಗೆ ಜನ ಮಳೆ ನೀರನ್ನ ಮನೆಯಿಂದ ಹೊರಹಾಕುವಲ್ಲಿ ಬ್ಯುಸಿಯಾಗಿದ್ದಾರೆ. ಒಂದಷ್ಟು ದೃಶ್ಯಗಳು ಮಳೆಯಿಂದ ಸೃಷ್ಟಿಯಾಗಿರುವ ಅವಾಂತರದ ಸಾಕ್ಷಿಯಾಗಿ ನಿಲ್ತಾ ಇದೆ. ರಾಜ್ಯದ ವಿವಿಧೆಡೆ ಮಳೆ ಸುರಿದಿದೆ. ಮಳೆಯಿಂದಾಗಿ ಒಂದಷ್ಟು ಅವ್ಯವಸ್ಥೆಗಳು ಕೂಡ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರು, ದಾವಣಗೆರೆ, ಹಾಗೆ ಕೊಪ್ಪಳ, ವಿಜಯಪುರ, ಯಾದಗಿರಿ ಈ ಭಾಗದಲ್ಲಿ ಮಳೆಯ ನಂತರದಲ್ಲಿ ಯಾವ ರೀತಿ ಇದೆ ಸದ್ಯದ ಚಿತ್ರಣ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆಯಲ್ಲಿ ರಸ್ತೆ ಮೇಲೆ ನೀರು ತುಂಬಿರೋದ್ರಿಂದ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ. ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ಹಳ್ಳ ಕೊಳ್ಳ ತುಂಬಿ ಹರಿತಾ ಇದೆ. ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಮರಗಳು ಧರೆಗೆ ಉರುಳಿ ಕೆಲ ವಾಹನಗಳು ಜಖಮಾಗಿದ್ರೆ, ಜನವಸತಿ ಪ್ರದೇಶದಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿರೋದ್ರಿಂದ ಅಪಾರ್ಟ್ಮೆಂಟ್ ಇತ್ಯಾದಿ ಕಡೆಗಳಲ್ಲಿ ಬೇಸ್ಮೆಂಟ್ನಲ್ಲಿ ನೆಲೆಸಿದ ವಾಹನಗಳು ಮಳೆ ನೀರಿನಲ್ಲಿ ಮುಳುಗಿ ಹೋಗಿದೆ. ದಾವಣಗೆರೆಯಲ್ಲೂ ಕೂಡ ಉತ್ತಮ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಮಳೆ ಆಯಿತು ಅಂತಂದರೆ ಮೊದಲು ಹೆಚ್ಚಿನ ಪರಿಣಾಮ ಅಂತ ಕಾಣಲಿಕ್ಕೆ ಸಿಗೋದೇ ಅಂಡರ್ ಪಾಸ್ಗಳಲ್ಲಿ ಮಳೆ ನೀರು ಹರಿದು ಹೋಗಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡದೆ BBMP ಕಡೆಯಿಂದ ಅಂಡರ್ ಪಾಸ್ಗಳು ಬಹುತೇಕ ನೀರಿನಿಂದ ತುಳುಕ್ತಾ ಇರುತ್ತೆ. ಕಳೆದ ಬಾರಿ ಮಳೆ ಸಂದರ್ಭದಲ್ಲಿ ಓರ್ವ ಯುವತಿ ಸಾವನ್ನಪ್ಪಿದ ಪ್ರಕರಣ ಕೂಡ ನಾವು ನೆನಪು ಮಾಡ್ಕೊಳ್ಬೋದು. ಮತ್ತೊಮ್ಮೆ ನಿನ್ನೆ ಕೂಡ ಮಳೆಯಾದ ಸಂದರ್ಭದಲ್ಲಿ ಬೆಂಗಳೂರಿನ ಬಹುತೇಕ ಅಂಡರ್ ಪಾಸ್ಗಳು ಮಳೆ ನೀರಿನಿಂದ ತುಂಬಿ ಹೋಗಿತ್ತು. ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯಿಂದ ಸೃಷ್ಟಿಯಾಗಿರುವ ಅವ್ಯವಸ್ಥೆಯ ಒಂದಷ್ಟು ದೃಶ್ಯಗಳನ್ನು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ವರುಣಾರ್ಭಟಕ್ಕೆ ಮರಗಳು ಧರಶಾಹಿಯಾಗಿವೆ. ಮನೆಯೊಳಗಿರುವಂಥ ನಿವಾಸಿಗಳು ಮನೆಯೊಳಗೆ ಲಾಕ್ ಆಗಿಬಿಟ್ಟಿದ್ರು. ಯಾವಾಗ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ವರದಿಯನ್ನ ಬಿತ್ತಾರ ಮಾಡ್ತೋ, ಇದಾದ ನಂತರ BBMP ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳು ಈಗ ಓಡೋಡಿ ಬಂದಿದ್ದಾರೆ, ಸ್ಥಳಕ್ಕೆ ಧಾವಿಸಿದ್ದಾರೆ. ಈಗ ಸ್ಥಳ ಪರಿಶೀಲನೆ ಮಾಡಿ ಮರವನ್ನ ತೆರವುಗೊಳಿಸುವಂತ ಕಾರ್ಯ ಕೂಡ ನಡೆಸ್ತಾ ಇದ್ದಾರೆ BBMP ಅಧಿಕಾರಿ ಹಾಗೆ ಸಿಬ್ಬಂದಿ ವರ್ಗದವರು. ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನಲ್ಲಿ ವರುಣಾರ್ಭಟಕ್ಕೆ ಮರಗಳು ಧರಶಾಹಿಯಾಗಿವೆ. ಮನೆಯೊಳಗಿರುವಂತಹ ನಿವಾಸಿಗಳು ಲಾಕ್ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಸ್ಥಳಕ್ಕೆ ಓಡೋಡಿ ಬಂದ BBMP ಅಧಿಕಾರಿಗಳು ಹಾಗೆ ಸಿಬ್ಬಂದಿಯವರು ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಬೆನ್ನಲ್ಲೇ ಸ್ಥಳಕ್ಕೆ ಓಡೋಡಿ ಬಂದಿದ್ದಾರೆ. ಅಲ್ಲಿ ತನಕ ತನಗೆ ಹಾಗೂ ಅಲ್ಲಿರುವಂಥ ಸಮಸ್ಯೆಗೆ ಏನು ಸಂಬಂಧವೇ ಇಲ್ಲ ಎನ್ನುವಂಥ ರೀತಿಯಲ್ಲಿ BBMP ಅಧಿಕಾರಿಗಳು ಸಿಬ್ಬಂದಿ ವರ್ಗದವರಿದ್ದಾರೆ. ಯಾವಾಗ ರಿಪಬ್ಲಿಕ್ ಕನ್ನಡ ವರದಿಯನ್ನು ಪ್ರಸಾರ ಮಾಡ್ತೋ, ಸ್ಪಾಟಿಂದನೇ ವರದಿಯನ್ನು ಪ್ರಸಾರ ಮಾಡ್ತು, ಅದಾದ ನಂತರ ಸಿಬ್ಬಂದಿಯವರು BBMP ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಸ್ಥಳಕ್ಕೆ ಬಂದಿದ್ದಾರೆ. BBMP ಸಿಬ್ಬಂದಿಯಿಂದ ಬೃಹತ್ ಮರ ತೆರವು ಕಾರ್ಯ ಕೂಡ ಈಗ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಈಗ ಸದ್ಯ BBMP ಅಧಿಕಾರಿಗಳು ಮರ ತೆರವು ಕಾರ್ಯವನ್ನು ಶುರು ಮಾಡಿದ್ದಾರೆ. ನಾನೀಗ ಆ ಮನೆಯ ನಿವಾಸಿಗಳಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನೀವು ನಿನ್ನೆ 6:00ವರೆಗೆ ಮರ ಬಿದ್ದಿತ್ತು ಅಂತ ಹೇಳಿದ್ರಿ. 9 ಗಂಟೆವರೆಗೂ ಅದು ಕ್ಲಿಯರ್ ಆಗಿಲ್ಲ. ನೀವು ಇನ್ಫಾರ್ಮ್ ಮಾಡಿದ್ರು ಕೂಡ ಯಾರೂ ಬಂದಿಲ್ಲ. ರಿಪಬ್ಲಿಕ್ ಕನ್ನಡ 9 ಗಂಟೆಗೆ ಬಂದು ಒಂದು ನ್ಯೂಸ್ ಆನ್ ಏರ್ ಮಾಡಿತು. ಅದಾದ ನಂತರ ಬಂದು ಈಗ ಕೆಲಸ ಶುರು ಮಾಡಿದ್ದಾರೆ. ಸರ್, ಏನು ಹೇಳ್ತೀರಾ ಇದು? Sir, I should just thank
ಯು ಪೀಪಲ್. ಯಾಕೆಂದರೆ ಅವರು ನೀವು ಪ್ರಸಾರ ಮಾಡಲಿಲ್ಲ ಇಲ್ಲಿ ಅಂದಿದ್ರೆ ಪಕ್ಕ ಅವ್ರು ಬರ್ತಿದ್ದೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ನಿನ್ನೆ ನೈಟಿಂದ ಫೋನ್ ಮಾಡಿ ಸಾಕಾಗಿ ಐ ವಾಸ್ ಸಿಟ್ಟಿಂಗ್ ದೇರ್, ಆ ಕಡೆ ಕಾರ್ನರಲ್ಲಿ ಕೂತಿದ್ದೆ. ನೀವು ನ್ಯೂಸ್ ಚಾನಲ್ಗಳು ಬಂದ ತಕ್ಷಣವೇ ನಮ್ಗೆ ಇದಾಗಿದ್ದು, ನಮ್ಗೆ ಹೆಲ್ಪ್ ಆಗಿದ್ದು. ಸೊ ಅದಕ್ಕೆ ಐ ಶುಡ್ ಜಸ್ಟ್ ಥ್ಯಾಂಕ್ ಯು ಅಷ್ಟೇ. ಈಗ ನೋಡ್ತಾ ಇದ್ದೀರಾ, ಈಗ ನಡೀತಾ ಇದೆ ಕೆಲಸ. ಸೊ ಒನ್ಸ್ ನಾವು ಆನ್ ಏರ್ ಹೋದ್ಮೇಲೆ ಅದು ಬಂದಿದ್ದು. ಸೊ ಪದೇ ಪದೇ ಈ ಥರ ನಿರ್ಲಕ್ಷ್ಯ ಆಗ್ತಿದೆ, ಏನು ಹೇಳ್ತೀರಾ ಅಂತ? ಸರ್, ಇವತ್ತು ನಮ್ಮ ಮನೆ, ನಾಳೆ ಇನ್ನೊಬ್ರು ಮನೆ, ನಾಡಿದ್ದು ಮತ್ತೊಬ್ರು ಮನೆ. ಸೊ ಇದು ಆಗ್ತಾನೆ ಇರುತ್ತೆ. ಸೊ ನಾವು ಜಸ್ಟ್ ಅದು ಅವ್ರ ನಿರ್ಲಕ್ಷ್ಯ ಸ್ವಲ್ಪ ತಗ್ಗಿಸ್ಬೇಕಷ್ಟೇ. ಟೋಲ್ ಫ್ರೀ ನಂಬರ್ಗಳಂತ ಕೊಡಬೇಕು, ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಬೇಕು. ಯಾವ್ದು ಇಂಪಾರ್ಟೆನ್ಸ್ ಅಂತ ನೋಡಬೇಕು. ರೋಡಲ್ಲಿ ಮರ ಬಿದ್ದಿದೆ ಅಂತಾರೆ, ರೋಡ್ ಮರ ಮುಖ್ಯನಾ ಇಲ್ಲ ಮನೆ ಮೇಲೆ ಮರ ಬಿದ್ದಿದೆ ಮುಖ್ಯನಾ ಅಂತ ಅವ್ರು ಥಿಂಕ್ ಮಾಡಬೇಕು. ಸೊ ಈಗಲೂ ಅವ್ರು ಬಂದಿದ್ದಾರಲ್ಲ, ಅವ್ರು ಈಗೆಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ನೀವೇ ನೋಡ್ತಿದ್ದೀರಾ, ಆಲ್ಮೋಸ್ಟ್ 14 hours. ನೆನೆ 6:45 ಅಂದ್ಕೊಂಡು 6:30 to 6:45 ಸುಮಾರಲ್ಲಿ ಬಿತ್ತು ಅಂದ್ರೂ ಬೆಳಗಿನ ಜಾವ 10 ಗಂಟೆ, ಅದು ನ್ಯೂಸಲ್ಲಿ ಆನ್ ಏರ್ ಹೋಗೋ ತನಕ ಬಂದಿಲ್ಲ ಯಾರೂ. ಸೊ ಫೋನ್ ಮಾಡೋದು ಏನು ರೆಸ್ಪಾನ್ಸ್ ಇತ್ತು ನೀವು ನೋಡಿದ್ವಿ. ಸೊ ದಟ್ಸ್ ಇಟ್. ಯಾ, ಥ್ಯಾಂಕ್ ಯು. ಇದು ಇಲ್ಲಿನ ನಿವಾಸಿಗಳ ಮಾತು. ರಿಪಬ್ಲಿಕ್ ಕನ್ನಡ ಕಾರ್ಯಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡ.